ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಿದೆಯಾ ಅಥವಾ ಇಲ್ವಾ? ಕಾರಣ ಏನು ಅಂತಂದ್ರೆ ಇವತ್ತು ನಮ್ಮ ರಾಜ್ಯದ ನಾಯಕರು, ಅದರಲ್ಲೂ ಕೂಡ ವಿಶೇಷವಾಗಿ ಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಮಾಜಿ ಸಿಎಂ ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಈಗ ದೆಹಲಿಯತ್ತ ಹೊರಟಿದ್ದಾರೆ. ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಡಿಕೆ, ಮಾಜಿ ಸಿಎಂ ಸಿದ್ದುಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಮತ್ತೆ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ವರಿಷ್ಠರ ಜೊತೆ ಮತ್ತೊಂದು ಸುತ್ತಿನ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ಕೈ ಉಸ್ತುವಾರಿ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಈಗ ಬುಲಾವನ್ನ ಕೊಟ್ಟಿರುವಂಥದ್ದು. ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಬಹುತೇಕ ಇವತ್ತು ಅಂತಿಮವಾಗಿ ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಸಚಿವರ ಎರಡನೇ ಹಂತದ ಪಟ್ಟಿ ಏನಿತ್ತು, ಆ ಒಂದು ಪಟ್ಟಿ ಇವತ್ತು ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ಹೇಗೆಲ್ಲ ಸರ್ಕಸ್ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಲಾಬಿ, ಶಾಸಕರ ದೆಹಲಿ ಪರೇಡ್. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಚಿವಾಕಾಂಕ್ಷಿಗಳು. ಬಸವರಾಜ ರಾಯರೆಡ್ಡಿ, ಎಚ್.ಕೆ. ಪಾಟೀಲ್, ತಿಮ್ಮಾಪುರ, ವಿಜಯಾನಂದ್ ಕಾಶಪ್ಪನವರ್, ಸಲೀಂ ಅಹ್ಮದ್, ಎಂ.ವೈ. ಪಾಟೀಲ್, ಪಿಎಂ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಸಚಿವಾಕಾಂಕ್ಷಿಗಳಾಗಿರುವಂತಹ ಅಲ್ಲಮ್ಮ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್, ಬಸವನಗೌಡ ಬಾದರ್ಲಿ, ಹಂಪನಗೌಡ ಬಾದರ್ಲಿ, ಅಶೋಕ್ ಪಟ್ಟಣ್, ಕೋನಾರೆಡ್ಡಿ, ಪ್ರಸಾದ್ ಅಬ್ಬಯ್ಯ ದೆಹಲಿಗೆ ತೆರಳುವ ಸಾಧ್ಯತೆ ಕೂಡ ಇದೆ. ಒಂದಷ್ಟು ಸಚಿವಾಕಾಂಕ್ಷಿಗಳು ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಮತ್ತಷ್ಟು ಆಕಾಂಕ್ಷಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹುಟ್ಟುಹಬ್ಬ ಬೇರೆ ಇದೆ. ಇದರ ಹಿನ್ನೆಲೆ ಅವರಿಗೆ ಶುಭ ಕೋರುವಂತ ಒಂದು ನೆಪದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಇವತ್ತು ಕೂಡ ದೆಹಲಿಗೆ ಹೋಗ್ತಿದ್ದಾರೆ ಒಂದಷ್ಟು ಸಚಿವಾಕಾಂಕ್ಷಿಗಳು. ಕೆಲವೊಂದು ಸಚಿವಾಕಾಂಕ್ಷಿಗಳು ಎಐಸಿಸಿ ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಹೋಗ್ತಿದ್ದಾರೆ. ಅದೇ ನೆಪದಲ್ಲಿ ಸಚಿವಾಕಾಂಕ್ಷಿಗಳಿಗೆ ಏನೆಲ್ಲ ಅವರು ಸಚಿವ ಸ್ಥಾನಕ್ಕೆ ಬೇಡಿಕೆಗಳನ್ನು ನೀಡಬೇಕು, ಆ ಒಂದು ಬೇಡಿಕೆಗೂ ಕೂಡ ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಸಚಿವಾಕಾಂಕ್ಷಿಗಳು ಅಂದರೆ ಶಾಸಕರು, ಹೊಸದಾಗಿ ಏನು ಶಾಸಕರಾಗಿದ್ರು ಅವರು ಕೂಡ ಈಗ ಲಾಬಿ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಗೋವಿಂದ್ ಸರ್, ಈಗ ಇವತ್ತು ಕೂಡ ಸಿಎಂ ಇರ್ಬೋದು, ಮಾಜಿ ಸಿಎಂ ಇರ್ಬೋದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಇರ್ಬೋದು, ಈಗ ಫೈನಲಿ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ಏನೋ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಅರ್ಥ ಇಲ್ಲೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಏನೆಲ್ಲ ಆಗ್ಬೋದು ಚರ್ಚೆಯಲ್ಲಿ? ಇವತ್ತು ಅಂತಿಮವಾದಂತ ಒಂದು ಪಟ್ಟಿ ಏನಿದೆ ಅದು ಫೈನಲ್ ಆಗ್ಬೋದಾ ಅಂತ? ಗೋವಿಂದ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಸರ್, ಈಗ ಪ್ರಮುಖವಾಗಿ ಈಗ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಈಗ ದೆಹಲಿಯಿಂದ ಹೈಕಮಾಂಡ್ ನಾಯಕರಿಂದ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬುಲಾವ್ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಈ ಒಂದು ಸಚಿವ ಸ್ಥಾನಗಳ ಪಟ್ಟಿ ಏನಿದೆ ಬಹುಶಃ ಇವತ್ತು ಫೈನಲ್ ಆಗ್ಬೋದು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಸೊ ಏನಾಗ್ಬೋದು ಇವತ್ತಿನ ಈ ಒಂದು ವಿಶೇಷವಾದಂತಹ ಚರ್ಚೆಯಲ್ಲಿ? ಕಳೆದ ವಾರ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು. ಆದ್ರೆ ಸಭೆ ಅಪೂರ್ಣವಾಗಿತ್ತು. ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಲಿಸ್ಟ್ ಏನಿದೆ ಅದು ಸಹಜವಾಗಿ ರಾಹುಲ್ ಗಾಂಧಿ ಅವರು ಒಪ್ಕೊಂಡಿಲ್ಲ. ನೀವು ಕೊಟ್ಟಂತ ಅನ್ನೋ ಒಂದು ಪಟ್ಟಿ ಏನಿದೆ ಅದನ್ನು ಒಪ್ಕೊಳ್ಳೋದಿಲ್ಲ, ನೀವು ಮತ್ತೊಮ್ಮೆ ದೆಹಲಿಗೆ ಬನ್ನಿ, ಆದ್ರೆ ಈ ಒಂದು ಪಟ್ಟಿ ಏನ್ ಬೇಡ. ಅಂದ್ರೆ ಹಿರಿಯರು ಮತ್ತು ಕಿರಿಯರಿಗೆ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಯಾಕಂದ್ರೆ ಹಳೆ ಬೇರು ಹೊಸ ಚಿಗುರು ಅಂತಂತ ಹೇಳ್ತಿದಂಗೆ ಮುಂದಿನ 20 ವರ್ಷ 25 ವರ್ಷ ಒಂದು ಭವಿಷ್ಯ ಒಂದು ಇಟ್ಕೊಂಡು ಆ ಒಂದು ವಿಚಾರದಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು. ಜಾತಿವಾರು ಮತ್ತು ಪ್ರಾದೇಶಿಕವಾರು ವಿಚಾರದಲ್ಲಿ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು. ಆ ಒಂದು ವಿಚಾರವನ್ನು ಇಟ್ಕೊಂಡು ಸಂಪುಟ ವಿಸ್ತರಣೆ ಆಗ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ತಾಕೀತು ಮಾಡಿದ್ರು. ಹಾಗಾಗಿ ಸಭೆ ಅಪೂರ್ಣ ಆಗಿತ್ತು. ಇದಾದ ಬಳಿಕ ನೀವು ಬೆಂಗಳೂರಿಗೆ ತೆರಳಿ ನಾನು ಮತ್ತೆ ವಾಪಸ್ ಕರೀತೀನಿ ಅಂತ ಹೇಳಿದ್ರು. ನಿನ್ನೆ ಅಷ್ಟೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿರುವಂತದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಿಗೆ ದೆಹಲಿಗೆ ರಾಜ್ಯ ನಾಯಕರು ತೆರಳಿದ್ದಾರೆ. ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ವೇಳೆಗೆ ಬಹುತೇಕವಾಗಿ
ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಇನ್ನೊಂದು ಪಟ್ಟಿಯನ್ನ ತೆಗೆದುಕೊಂಡು ಬನ್ನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆ ಒಂದು ಪಟ್ಟಿಯನ್ನ ಮತ್ತೊಮ್ಮೆ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಇದಾದ ಬಳಿಕ ಅಂತಿಮವಾದಂತ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಅಧಿವೇಶನ ಆಗಸ್ಟ್ ಮೊದಲನೇ ವಾರದಿಂದ ಶುರುವಾಗೋದ್ರಿಂದ ಸಹಜವಾಗಿ ಈ ವಾರದೊಳಗಡೆ ಬಹುತೇಕವಾಗಿ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ. ಹಾಗಾಗಿ ಏನು ಒಂದು ಶತಾಯಗತಾಯ ಆಗ್ಲೇಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಪದೇ ಪದೇ ಒತ್ತಡವನ್ನು ಕೂಡ ಡಿ ಕೆ ಶಿವಕುಮಾರ್ ಆಗ್ತಾ ಇದ್ರು. ಒಂದ್ ಕಡೆ ರಾಜ್ಯದಲ್ಲಿ ಬರ ಇದೆ, ಬರುವಂತ ಇರುವಂತ ಸಂದರ್ಭದಲ್ಲಿ ಒಂದು ಫುಲ್ ಪ್ರಜ್ಞೆಯಾಗಿ ಒಂದು ಸಂಪುಟ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ವಿಪಕ್ಷಗಳು ಇದೇ ಒಂದು ಆರೋಪ ಮಾಡ್ತವೆ ಮತ್ತು ರಾಜ್ಯದ ಜನರು ಕೂಡ ಇದೇ ಒಂದು ಪ್ರಶ್ನೆ ಮಾಡ್ತಾರೆ. ಒಂದ್ ಕಡೆ ಬರ ಇದ್ರೂ ಕೂಡ ಕೃಷಿ ಇಲಾಖೆ ಸಚಿವರಿಲ್ಲ. ಹಾಗಾಗಿ ಈ ರೀತಿ ಒಂದು ವಿಚಾರಗಳು ಸಹಜವಾಗಿ ಸರ್ಕಾರದ ಮೇಲೆ ಮತ್ತು ಪಕ್ಷದ ಮೇಲೆ ಒಂದು ರೀತಿಯ ಬೇರೆ ರೀತಿಯ ಒಂದು ಆರೋಪಗಳು ಬರುತ್ತೆ. ಹಾಗಾಗಿ ಸಂಪುಟ ವಿಸ್ತರಣೆ ಆಗ್ಲೇಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಸುರ್ಜೇವಾಲಾ ಅವರಿಗೆ ಮತ್ತು ಕೆ ಸಿ ವೇಣುಗೋಪಾಲ್ ಅವರಿಗೆ ಏನು ಕರೆ ಮಾಡಿ ಒಂದು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ಗೆ ಬುಲಾವ್ ಕೊಟ್ಟು ನೀವು ಬನ್ನಿ ದೆಹಲಿಗೆ ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೆಹಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತೆರಳಲಿದ್ದಾರೆ. ಇವತ್ತು ಸಂಜೆ ಏನೋ ದೆಹಲಿಯಲ್ಲೂ ಕೂಡ ಸಂಸತ್ ಅಧಿವೇಶನ ನಡೀತಿದೆ. ಅಲ್ಲೂ ಕೂಡ ಏನೋ ಒಂದು ಸದನದ ಒಳಗಡೆ ಮತ್ತು ಹೊರಗಡೆ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ನಡೀತಿದೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ರಾಹುಲ್ ಗಾಂಧಿ ಅವ್ರನ್ನ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಏನು ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪಟ್ಟಿಯನ್ನ ಏನು ಕಳೆದ ವಾರ ಕೊಟ್ಟಂತ ಪಟ್ಟಿ ಏನಿದೆ ಆ ಒಂದು ಪಟ್ಟಿಯನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿ ಒಂದು 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 ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮತ್ತೊಂದು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಈ ಒಂದು ಕೊಟ್ಟಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಇರುವಂತ ಕೇವಲ 19 ತಿಂಗಳು ಮಾತ್ರ ಬಾಕಿ. ಹಾಗಾಗಿ ಒಂದು ರೀತಿಯ ಎಲೆಕ್ಷನ್ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕಾಗುತ್ತೆ. ಪ್ರಾದೇಶಿಕವರು ಜಾತಿಯವರು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಹಾಗಾಗಿ ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವ ರೀತಿ ಒಂದು ಸಂಪುಟ ಒಂದು ವಿಸ್ತರಣೆ ಆಗ್ಬೇಕು ಲೆಕ್ಕಾಚಾರದಲ್ಲಿ ಇವತ್ತು ನಡೆಯುವಂತ ಹೈ ವೋಲ್ಟೇಜ್ ಸಭೆಯಲ್ಲಿ ಒಂದು ಅಂತಿಮವಾದಂತ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಇವತ್ತು ಏನಾದ್ರೂ ಬಹುತೇಕ ಅಂತಿಮ ಆದಂತ ಸಂದರ್ಭದಲ್ಲಿ ಗುರುವಾರ ಅಥವಾ ಶುಕ್ರವಾರ ಸಂಪುಟ ವಿಸ್ತರಣೆ ಆಗೋದು ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ರೋಶಿನಿ, ಗೋವಿಂದ್ ಸರ್, ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಸಚಿವಾಕಾಂಕ್ಷಿಗಳು ಕೂಡ ಇರುವಂಥದ್ದು, ಹೊಸದಾಗಿ ಶಾಸಕರು ಕೂಡ ನಮಗೂ ಆ ಒಂದು ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ, ಅವರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ರಾಜ್ಯ ಕಾಂಗ್ರೆಸ್ದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅವ್ರದ್ದು ಅಜೆಂಡಾ ಏನಿರ್ಬೋದು? ಹೊಸ ಒಂದು ಮುಖಗಳಿಗೆ ಅವಕಾಶ ಕೊಡ್ತಾರಾ? ಅದರಲ್ಲೂ ಕೂಡ ಮುಂಬರುವಂಥ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ಸೀನಿಯಾರಿಟಿನ ಅಥವಾ ಹೊಸ ಮುಖಗಳಿಗೆ ಅವಕಾಶ ಸಿಗಬಹುದಾ ಅಂತ? ರೋಶಿನಿ, ನಾನು ಆಗ್ಲೇ ಹೇಳಿದಂತೆ ಹಳೆ ಬೇರೆ ಹೊಸ ಚಿಗುರು ಈ ಒಂದು ಸೂತ್ರದಡಿ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನೋದು ರಾಹುಲ್ ಗಾಂಧಿ ಅವ್ರ ಲೆಕ್ಕಾಚಾರ. ಅಂದ್ರೆ ಕೇವಲ ಹಿರಿಯರಿಗೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು, ಹಿರಿಯರ ಜೊತೆ ಕಿರಿಯರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು. ಯಾಕಂದ್ರೆ ನಾವು ಕಿರಿಯರನ್ನ ಮಾತ್ರ ನಾವು ಅವ್ರ ಮೇಲೆ ಡಿಪೆಂಡ್ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ಚುನಾವಣೆ ಮತ್ತು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಹಿರಿಯರ ಜೊತೆ ಒಂದು ಕಿರಿಯರಿಗೂ ಕೂಡ ಒಂದು ಅವಕಾಶ ಮಾಡ್ಕೊಡ್ಬೇಕು. ಅಂದ್ರೆ 60-40 ಅನ್ನೋ ಒಂದು ಸೂತ್ರದಡಿ ಒಂದು ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನೋದು ಲೆಕ್ಕಾಚಾರ. ಈಗಾಗಲೇ ಯಾರ್ಯಾರಿಗೆ ಒಂದು ಸೀನಿಯಾರಿಟಿ ಕೊಡಬೇಕು ಆ ಎಲ್ಲ ಹಿರಿಯರಿಗೂ ಕೂಡ ಮೊದಲನೇ ಹಂತದಲ್ಲಿ ಸಂಪುಟ ರಚನೆ ಈಗಾಗಲೇ ಆಗಿದೆ, 13 ಸ್ಥಾನಗಳು. ಹಾಗಾಗಿ ಈಗ ಸಂಪುಟ ವಿಸ್ತರಣೆ ಆಗುತ್ತೆ. ಇನ್ನು 20 ಸ್ಥಾನ ಇರೋದ್ರಿಂದ ಆ 20 ಸ್ಥಾನದ ಪೈಕಿ ಒಂದು 5-6 ಜನರಿಗೆ ಕಿರಿಯ ಒಂದು ಶಾಸಕರಿಗೆ ಒಂದು ಸಂಪುಟ ಒಂದು ವಿಸ್ತರಣೆ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹಿರಿಯರ ಜೊತೆ ಕಿರಿಯರು ಕೂಡ ಕಲ್ತ್ಕೊಂತಾರೆ. ನಾವು ಹಿರಿಯರು ಕೇವಲ ಒಂದು ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಿರಿಯರಿಗೂ ಕೂಡ ನಾವು ಅವಕಾಶ ಮಾಡ್ಕೊಡೋಣ. ಆ ಒಂದು ಸಂದರ್ಭದಲ್ಲಿ ಕಿರಿಯರಿಗೂ ನಾವು ಅವಕಾಶ ಸಂದರ್ಭದಲ್ಲಿ ಅಲ್ಲ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳು ಮತ್ತು ಜಿಲ್ಲೆಗಳು ಕೂಡ ಅದು ಒಂದು ರೀತಿಯ ಮೆಸೇಜ್ ಪಾಸ್ ಆಗುತ್ತೆ. ಇದರಿಂದ ಚುನಾವಣೆಗೆ ನಮಗೂ ಕೂಡ ಮುಂದಿನ ಚುನಾವಣೆಗಳಿಗೆ ನಮಗೂ ಕೂಡ ಅನುಕೂಲ ಆಗುತ್ತೆ ಪಾರ್ಟಿಗೆ. ಹಾಗಾಗಿ ಆ ರೀತಿ ಒಂದು ಸೂತ್ರದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಇರುವಂತದ್ದು. ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರು ಕಿರಿಯರಿಗೆ ನಾವು ಹೆಚ್ಚಿನ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಒಂದು ಅವಕಾಶ ಈಗ ಸದ್ಯಕ್ಕೆ ಬಂದಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಸಹಜವಾಗಿ 40ಕ್ಕೂ ಹೆಚ್ಚು ಜನ ಕಿರಿಯ ಶಾಸಕರು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದು ನಮಗೂ ಕೂಡ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಮಾಡ್ಕೊಡಿ ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ಆ ಒಂದು ಮನವಿಯನ್ನ ರಾಹುಲ್ ಗಾಂಧಿ ಪರಿಗಣನೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿಯ ಒಂದು ವಿಚಾರಗಳು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೆಲ ರಾಜ್ಯ ನಾಯಕರಿಗೆ ಕಿರಿಯ ಶಾಸಕರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಿರಿಯರಿಗೂ ಕೂಡ ಅವಕಾಶ ಮಾಡ್ಕೊಡ್ಬೇಕು ಈ ಒಂದು ಸಂದರ್ಭದಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹಾಗಾಗಿ ಇಷ್ಟು ತಡ ಆಗ್ತಿದೆ. ಯಾಕಂದ್ರೆ ಕಳೆದ ವಾರ ದೆಹಲಿ ಹೋದಂತ ಸಂದರ್ಭದಲ್ಲಿ ಇವರು ರಾಜ್ಯ ನಾಯಕರು ಕೊಟ್ಟಂತ ಲಿಸ್ಟ್ ಅನ್ನ ಯಾಕೆ ಅವರು ತಿರಸ್ಕಾರ ಮಾಡೋದು ಅಂತ ಹೇಳಿದ್ರೆ, ಏನು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತ ಏನು
ಸಚಿವರೇ ಈ ಸಂಪುಟದಲ್ಲಿ ಕೂಡ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ತುಕಾರ ಏನು ಈ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಒಪ್ಕೊಂಡಿಲ್ಲ. ಯಾಕಂದ್ರೆ ಕೇವಲ ಹಿರಿಯರು ಬೇಡ, ಕಿರಿಯರಿಗೂ ಕೂಡ ನಾವು ಅವಕಾಶ ಮಾಡ್ಕೊಡೋಣ, ನೀವು ಕೊಟ್ಟಂತ ಪಟ್ಟಿ ನಾನು ಒಪ್ಕೊಳ್ಳೋದ್ರೆ ಹಾಗಾಗಿ ನೀವು ಬೆಂಗಳೂರಿಗೆ ತೆರಳಿ ಅಂತೇಳಿ ಒಂದು ರೀತಿ ಆ ಒಂದು ಪಟ್ಟಿನ ತಿರಸ್ಕಾರ ಮಾಡಿದ್ರು. ಈಗ ಮತ್ತೊಮ್ಮೆ ಒಂದು ಹಳೆದು ತೂಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ನಾಯಕರು ಈಗಾಗಲೇ ಒಂದು ಪಟ್ಟಿಯನ್ನ ಮತ್ತೊಂದು ರೆಡಿ ಮಾಡಿದ್ದಾರೆ. ಒಂದು ಪಕ್ಷದ ದೃಷ್ಟಿಯಿಂದ, ಮತ್ತೊಂದು ಸರ್ಕಾರದ ದೃಷ್ಟಿಯಿಂದ ಮುಂದಿನ ಬರುವಂತ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಮತ್ತು ವಿಧಾನಸಭೆ ಚುನಾವಣೆ ಇರ್ಬೋದು, ಆ ಒಂದು ಭವಿಷ್ಯದ ದೃಷ್ಟಿಯಿಂದ ಒಂದು ಕ್ಯಾಬಿನೆಟ್ ರಚನೆ ಆಗ್ಬೇಕು, ಒಂದು ವಿಸ್ತರಣೆ ಆಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಆ ಒಂದು ಪಟ್ಟಿಯನ್ನು ಇವತ್ತು ಸಂಜೆ ನಡೆಯುವಂತ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾದಂತ ಪಟ್ಟಿಯನ್ನು ಕೊಡ್ತಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಪಟ್ಟಿಯನ್ನು ಕೊಡ್ತಾರೆ. ಈ ಎರಡೂ ಪಟ್ಟಿಗಳನ್ನ ಹೈಕಮಾಂಡ್ ನೇತೃತ್ವ ನಡೆಯುವಂತ ಸಭೆಯಲ್ಲಿ ಚರ್ಚೆ ಆಗುತ್ತೆ. ತದ್ಬಳಿಕ ರಾಹುಲ್ ಗಾಂಧಿ ಅವರು ಅಂತಿಮವಾದಂತ ಒಂದು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಹಾಗಾಗಿ ಮುಂದಿನ ಒಂದು ಸ್ಥಳೀಯ ಸಂಸ್ಥೆ ಮತ್ತು ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಒಂದು ಸಚಿವ ಸಂಪುಟ ವಿಸ್ತರಣೆ ಯಾವ ರೀತಿ ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ರಾಜ್ಯ ನಾಯಕರಿಗೆ ಒಂದು ತಾಕೀತು ಮಾಡಿರೋದ್ರಿಂದ ಸಹಜವಾಗಿ ಆ ಒಂದು ಪಟ್ಟಿನ ತೆಗೆದುಕೊಂಡು ಹೋಗೋಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈಗಾಗಲೇ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಬಹುತೇಕವಾಗಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಲಾ ವಿಚಾರವೂ ಕೂಡ ಚರ್ಚೆ ಆಗುತ್ತೆ. ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ತೀರ್ಮಾನ. ರೋಶಿನಿ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.